ಹೆಲೋ ಗೈಸ್, ಹೇಗಿರೋ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ಕೆನರಾ ಬ್ಯಾಂಕಿಂದ ಯಾವ ರೀತಿಯಾಗಿ ನೀವು ಪರ್ಸನಲ್ ಲೋನ ತಗೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆನರಾ ಬ್ಯಾಂಕಿಂದ ನಿಮಗೆ ಅಪ್ ಟು 10 ಲಕ್ಷ ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಅನ್ನೋದು ಸಿಗ್ತಾ ಇದೆ. ಹೌದು ಗೈಸ್, ಕೆನರಾ ಬ್ಯಾಂಕ್ ಇವಾಗ ಸ್ಯಾಲರಿಡ್ ಪರ್ಸನ್ಸ್ಗೆ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗವ್ರಿಗೂ ಕೂಡ ಇಲ್ಲಿ ಲೋನನ್ನು ಪ್ರೊವೈಡ್ ಮಾಡ್ತಾ ಇದೆ. ಸೊ ಕೆನರಾ ಬ್ಯಾಂಕಿಂದ ಯಾವ ರೀತಿಯಾಗಿ ನೀವು ತಕ್ಷಣ 10 ಲಕ್ಷ ರೂಪಾಯಿವರೆಗೆ ಸಾಲ ತಗೊಬೋದು, ಎಷ್ಟು ಇಲ್ಲಿ ಟೆನ್ಯೂರ್ ಇರುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟನ್ನು ಹಾಕ್ತಾ ಇದ್ದಾರೆ, ಪ್ರೊಸೆಸಿಂಗ್ ಫೀಸ್ ಎಷ್ಟಿರುತ್ತೆ, ಆ್ಯಂಡ್ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಆ್ಯಂಡ್ ಎಲಿಜಿಬಿಲಿಟಿ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಅಪ್ಲೈ ಪ್ರೋಸೆಸ್ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ಇಲ್ಲಿ ಇನ್ಸ್ಟೆಂಟ್ ಆಗಿ ಕೆನರಾ ಬ್ಯಾಂಕಿಂದ ಲೋನ್ ಸಿಗುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಏನೆಲ್ಲ ಡಾಕ್ಯುಮೆಂಟೇಷನ್ಸ್ ಕೊಡಬೇಕು, ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಕೆನರಾ ಬ್ಯಾಂಕ್ ಲೋನಲ್ಲಿ ಕೆನರಾ ಬ್ಯಾಂಕಲ್ಲೇ ನೀವು ಪರ್ಟಿಕ್ಯುಲರ್ ಆಗಿ ಲೋನ್ ತಗೊಳಕ್ಕಾಗಲ್ಲ. ಇದನ್ನ ಥರ್ಡ್ ಪಾರ್ಟಿ ವೆಬ್ಸೈಟ್ ಇಂದ ನೀವು ತಗೋಬಹುದು, ಲೈಕ್ ಪೈಸಾ ಬಜಾರ್. ಓಕೆನಾ? ಸೊ ಪೈಸಾ ಬಜಾರ್ ಇಂತಾನೆ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಳೋದಿರುತ್ತೆ. ನಿಮಗೆ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ರೀತಿಯಾಗಿ ವೆಬ್ಸೈಟ್ ಮೇಲೆ ಬರ್ತೀರಾ. ಅದಾದ ನಂತರ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಮೊದಲದಾಗಿ ವಿಡಿಯೋ ನೋಡಿದಾದ್ಮೇಲೆ ಪೂರ್ತಿಯಾಗಿ ಆಮೇಲೆ ಅಪ್ಲೈ ಮಾಡ್ಕೋಬಹುದಾಗಿದೆ. ಓಕೆನಾ? ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ವೆಬ್ಸೈಟ್ ಮೇಲೆ ಇದ್ದೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗಿ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇವಾಗ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ 11% ಇಂದ ಇಂಟ್ರೆಸ್ಟ್ ರೇಟನ್ನು ಸ್ಟಾರ್ಟಿಂಗ್ ಇದೆ ಕೆನರಾ ಬ್ಯಾಂಕ್ ಪರ್ಸನಲ್ ಲೋನಲ್ಲಿ. ಜೊತೆಗೆ ಇಲ್ಲಿ ನಿಮಗೆ 10 ಲಕ್ಷ ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಲೋನ ಕೊಡ್ತಾ ಇದ್ದಾರೆ. ಆ್ಯಂಡ್ ಟೆನ್ಯೂರು ಇಲ್ಲಿ 7 ವರ್ಷದವರೆಗೆ ಕೊಡ್ತಾ ಇದ್ದಾರೆ ಗೈಸ್. ಆ್ಯಂಡ್ ನೀವು ಜಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಮಾಡಬೇಕಾಗಿರುತ್ತೆ ಅಪ್ಲೈ ಮಾಡಿಕೊಂಡು. ಓಕೆನಾ? ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, 1 ಲಕ್ಷ ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಕೊಡ್ತಾ ಇದ್ದಾರೆ. ನಿಮ್ದೇನಾದರೂ ಸ್ಯಾಲ್ರಿ ಅಕೌಂಟ್ ಇತ್ತು ಅಂತಂದರೆ, ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ, ಸೊ ಇನ್ಸ್ಟೆಂಟ್ ಆಗಿ 1 ಲಕ್ಷ ರೂಪಾಯಿವರೆಗೆ ತಕ್ಷಣ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿದ್ರೆ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಮೊಬೈಲ್ ನಂಬರ್ನ ಮೊದಲದಾಗಿ ಎಂಟ್ರನ್ನು ಮಾಡ್ಕೊಬೇಕು. ಅದಾದ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಸ್ಯಾಲ್ರಿಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದಾದ ನಂತರ ಇಲ್ಲಿ ನೀವು ಈ ಒಂದು ಬಾಕ್ಸನ್ನು ಟಿಕ್ ಮಾಡಿಕೊಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಇಲ್ಲಿ ಕೆಳಗಡೆ ಫೀಚರ್ಸ್ ಮತ್ತು ಹೈಲೈಟ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ ಅನ್ನೋದು ಇಲ್ಲಿ 10.95% ಇಂದ ಸ್ಟಾರ್ಟ್ ಆಗಿ 15.95% ಪರ್ ಆ್ಯನಮ್ವರೆಗೂ ಹೋಗುತ್ತೆ. ಇಷ್ಟು ಇಂಟ್ರೆಸ್ಟ್ ಅಂದರೆ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ 10 ಲಕ್ಷ ರೂಪಾಯಿ ಇಲ್ಲಿ ಲೋನ್ ತೊಗೊತಾ ಇದ್ದಾರಲ್ವಾ, ಇದು ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸಿಬಿಲ್ ಮೇಲೆ ನಿಮಗೆ ಲೋನ್ ಅಮೌಂಟನ್ನು ಇಲ್ಲಿ ಡಿಸೈಡ್ ಮಾಡಿ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಟೆನ್ಯೂರ್ ನೋಡ್ತಾ ಇರ್ಬೋದು, 7 ವರ್ಷದವರೆಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ನೋಡ್ತಾ ಇರ್ಬೋದು, ಇಲ್ಲಿ 1% ಲೋನ್ ಅಮೌಂಟ್ ಮೇಲೆ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇಲ್ಲಿ ತೊಗೊತಾ ಇದ್ದಾರೆ. 1 ಲಕ್ಷ ರೂಪಾಯಿ ಅಂದರೆ 1,000 ರೂಪಾಯಿ ಇಲ್ಲಿ ಪ್ರೊಸೆಸಿಂಗ್ ಫೀಸೇ ಆಗುತ್ತೆ. ಆ್ಯಂಡ್ 10 ಲಕ್ಷ ರೂಪಾಯಿ ತೊಗೊತೀರಾ ಅಂತಂದರೆ ಇಲ್ಲಿ 10,000 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಆಗುತ್ತೆ. ಈ ರೀತಿಯಾಗಿ ಪ್ರೊಸೆಸಿಂಗ್ ಫೀಸ್ ಮೇಲೆ ಆಗ್ತಾ ಇದ್ದಾರೆ 1%. ಓಕೆನಾ? ಸೊ ನಂತರ ಇಲ್ಲಿ ಪ್ರೀಪೇಮೆಂಟು ಚಾರ್ಜಸ್ ಇಲ್ಲಿ ನಿಲ್ಲಿರುತ್ತೆ, ಯಾವುದೇ ಪ್ರೀಪೇಮೆಂಟ್ ಚಾರ್ಜಸ್ ತೊಗೊಳಲ್ಲ. ಆ್ಯಂಡ್ ಅದಾದ ನಂತರ ಫೋರ್ಕ್ಲೋಸರ್ ಚಾರ್ಜಸ್ ಕೂಡ ಇಲ್ಲಿ ನಿಲ್ಲಿರುತ್ತೆ, ಯಾವುದೇ ಫೋರ್ಕ್ಲೋಸರ್ ಚಾರ್ಜಸ್ ಕೂಡ ಇಲ್ಲಿ ತೊಗೊತಾ ಇಲ್ಲ. ಆ್ಯಂಡ್ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಸಿಗುತ್ತೆ 1 ಲಕ್ಷ ರೂಪಾಯಿವರೆಗೆ. ಸ್ಯಾಲರಿ ಅಕೌಂಟ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವರಿಗೆ 1 ಲಕ್ಷ ಸಿಗುತ್ತೆ. ಆ್ಯಂಡ್ ನಂತರ ಇಲ್ಲಿ ಡಾಕ್ಯುಮೆಂಟೇಷನ್ಸ್ ಏನೆಲ್ಲ ಕೊಡಬೇಕು ಅಂತಂದರೆ, ಇಲ್ಲಿ ಆಧಾರ್ ಕಾರ್ಡ್ ಕೊಡಬೇಕು, ನಂತರ ಪ್ಯಾನ್ ಕಾರ್ಡ್ ಕೊಡಬೇಕು, ನಂತರ ಸ್ಯಾಲರಿ ಸ್ಲಿಪ್ ಲೇಟೆಸ್ಟ್ ಮಂತಿಂದು ನೀವು ಸ್ಯಾಲರಿ ಸ್ಲಿಪ್ ಕೊಟ್ಟರೆ ಈಸಿಲಿ ಅಪ್ಲೈ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ಏನಿದೆ ಈ ಒಂದು ರೇಟ್ಸು, ಇದು 5th ಇಲ್ಲಿ ಫೆಬ್ರವರಿಗೆ ಅಪ್ಡೇಟ್ ಅನ್ನೋದಾಗಿದೆ ಗೈಸ್. ಓಕೆನಾ? ಸೊ 5th ಫೆಬ್ರವರಿ 2024ಗೆ ಇಲ್ಲಿ ಈ ಒಂದು ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಅಪ್ಡೇಟ್ ಆಗಿದೆ. ಓಕೆನಾ? ಆ್ಯಸ್ ಪರ್ ಇಲ್ಲಿ ಕೆನರಾ ಬ್ಯಾಂಕಿಂದು. ಓಕೆನಾ? ಸೊ ಇಲ್ಲಿ ಕೊಟ್ಟಿದ್ದಾರೆ, ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನೋಟ್ ಕೂಡ ನೀವು ನೋಡ್ಕೋಬೋದು. ಓಕೆನಾ? ಸೊ ಇವರು ಪಾರ್ಟ್ನರ್ಸ್ ಆಗಿಬಿಟ್ಟು ಕೊಡ್ತಾ ಇದ್ದಾರೆ, ಇವ್ರದ್ದೇ. ಓಕೆನಾ? ಸೊ ಕೆನರಾ ಬ್ಯಾಂಕಲ್ಲಿ ಪಾರ್ಟ್ನರ್ ಆಗಿಬಿಟ್ಟು ಇವರು ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಈಗ ಅಪ್ಲೈ ಪ್ರಾಸೆಸನ್ನು ತಿಳ್ಕೊಳ್ಳೋಣ. ಮೊದಲೇದಾಗಿ ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲೇದಾಗಿ ನೀವು ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಬೇಕು. ನಂತರ ಸೊ ಈಗ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ, ಸ್ವಲ್ಪ ಹೊತ್ತು ನೀವು ಇಲ್ಲಿ ವೇಟನ್ನು ಮಾಡ್ಕೊಬೇಕಾಗಿರುತ್ತೆ. ಸೊ ಅದಾದ ನಂತರ ಗೈಸ್ ಈ ರೀತಿಯಾಗಿ ಬರುತ್ತೆ, ಸೆಲೆಕ್ಟ್ ಯುವರ್ ಇಯರ್ಲಿ ಇನ್ಕಮ್ ಅಂತ ಕೇಳ್ತಾ ಇದೆ. ಅಂದರೆ ನಿಮ್ಮದು ಇಯರ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಅಂದರೆ 3 ಲಕ್ಷ ರೂಪಾಯಿವರೆಗೆ ಇದೆನಾ, ಅಥವಾ 3 ರಿಂದ 4 ಲಕ್ಷ ಇದೆನಾ, 4 ರಿಂದ 5 ಲಕ್ಷ ಇದೆನಾ, ಎಷ್ಟಿದೆ ನೋಡಿ, 5 ರಿಂದ 10 ಪ್ಲಸ್ ಇದೆನಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಎಷ್ಟಿದೆ ನೋಡಿ, ಎಷ್ಟು ಲಕ್ಷ ಇದೆ ಅಷ್ಟು ಲಕ್ಷನ ಇಲ್ಲಿ ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ. ಓಕೆನಾ? ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ಸೆಲೆಕ್ಟ್ ಯುವರ್ ಪ್ರೈಮರಿ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾ ಇದೆ. ಅಂದರೆ ಇವಾಗ ಈ ಒಂದು ಬ್ಯಾಂಕ್ ಅಕೌಂಟಲ್ಲಿ ಯಾವುದಿದೆನೋ ಅದನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಬೇಕು. ಇಲ್ಲಿ ಇದರಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ವ್ಯೂ ಮೋರ್ ಅಂತ ಇದೆನಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಸರ್ಚ್ ಮಾಡಿಕೊಂಡು ಎಂಟರ್
ಎಂಟ್ರನ್ನು ಮಾಡ್ಕೋಬೋದು. ಓಕೆನಾ. ಸೊ ಕೆನರಾ ಬ್ಯಾಂಕೇ ಇತ್ತು ಅಂತಂದರೆ ಕೆನರಾ ಬ್ಯಾಂಕೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಇದಿತ್ತು ಅಂತಂದರೆ SBI ಇತ್ತು, ಎಕ್ಸಿಸ್ ಇತ್ತು, ICICI ಇತ್ತು ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ಎಂಪ್ಲಾಯ್ಮೆಂಟ್ ನೇಮ್ ಕೇಳ್ತಾ ಇದೆ ಅಂದರೆ ನಿಮ್ಮ ಒಂದು ಕಂಪನಿನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದಾದ ನಂತರ ಗೈಸ್ ಇಲ್ಲಿ ರೆಸಿಡೆನ್ಸ್ ಸಿಟಿಯನ್ನು ಕೇಳ್ತಾ ಇದೆ ಅಂದರೆ ಯಾವ ಒಂದು ಸಿಟಿನಲ್ಲಿ ನೀವು ಇದ್ದೀರಾ ಇಲ್ಲಿ ಕೇಳ್ತಾ ಇದೆ. ನೋಡ್ತಾ ಇರ್ಬೋದು ಡೆಲ್ಲಿ ಇದೆ, ಪುಣೆ ಇದೆ, ಮುಂಬೈ ಇದೆ. ಸೊ ನೀವು ಬೆಂಗಳೂರಲ್ಲಿ ಇದ್ದರೆ ಬೆಂಗಳೂರು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ವ್ಯೂ ಆಲ್ ಸಿಟೀಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ವ್ಯೂ ಆಲ್ ಸಿಟೀಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲೆಟ್ಸ್ ಸಪೋಸ್ ಇವಾಗ ಹುಬ್ಳಿ ಅನ್ಕೊಳ್ಳಿ. ಸೊ ಹುಬ್ಳಿ ಅಂತ ನೀವು ಇಲ್ಲಿ ಹಾಕ್ಕೊಳ್ಳಿ. ಓಕೆ. ಸೊ ಅಥವಾ ನಿಮ್ಮದು ಬೇರೆ ಯಾವುದಿದೆನೋ ಅದನ್ನು ನೀವು ಕರೆಕ್ಟಾಗಿ ನಿಮ್ಮ ಒಂದು ಸಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು. ಸೊ ಅದಾದ ನಂತರ ಇವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಆ ಒಂದು OTPನ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಬರುತ್ತೆ. ನೋಡ್ತಾ ಇರ್ಬೋದು ಮೇಲ್ಗಡೆ OTP ಬಂದಿದೆ. OTPನ ಎಂಟರ್ ಮಾಡಿಕೊಂಡು ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇವಾಗ ರೆಸಿಡೆನ್ಸ್ ಟೈಪ್ ಕೇಳ್ತಾ ಇದೆ ಅಂದರೆ ನೀವು ನಿಮ್ಮ ಒಂದು ಓನ್ಡ್ ಇದ್ದೀರಾ, ನೀವು ಒಬ್ಬರೇ ಇದ್ದೀರಾ ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆಗೆ ಇದ್ದೀರಾ, ನೀವು ರೆಂಟೆಡ್ ಮನೆಯಲ್ಲಿ ಇರ್ತಿದ್ದೀರಾ ಅಥವಾ ಒಬ್ಬರೇ ಇರ್ತಿದ್ದೀರಾ, ಅಂಡ್ ಗೆಸ್ಟಲ್ಲಿ ಇರ್ತಿದ್ದೀರಾ ಅಥವಾ ಹಾಸ್ಟೆಲಲ್ಲಿ ಇರ್ತಿದ್ದೀರಾ ಅಥವಾ ಕಂಪನಿ ಏನಾದರೂ ಪ್ರೊವೈಡ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ಯಾವುದಿದೆನೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೋಸ್ಟ್ ಆಫ್ ಇಲ್ಲಿ ಜನ ಇಲ್ಲಿ ರೆಂಟೆಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಇರ್ತಾರೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಎಷ್ಟು ಲೋನ್ ಅಮೌಂಟನ್ನು ಡಿಸೈರ್ ಮಾಡ್ತಾ ಇದ್ದೀರಾ ಅಂದರೆ ಎಷ್ಟು ಲೋನ್ ಅಮೌಂಟ್ ನಿಮಗೆ ಬೇಕು ಅಂತ ಕೇಳ್ತಾ ಇದೆ. ಇವಾಗ ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು ನೋಡಿ ಅಷ್ಟು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೋದು. ಸೊ ನನಗೆ ಇಲ್ಲಿ 5 ಲಕ್ಷವರೆಗೂ ಬೇಕು. ಸೊ 3 ಇಂದ 5 ಲಕ್ಷ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ಫೆಚಿಂಗ್ ಯುವರ್ ಬೆಸ್ಟ್ ಆಫರ್ಸ್ ಫಾರ್ ಯು ಅಂತ ತೋರಿಸ್ತಾ ಇದೆ. ಇಲ್ಲಿ ಎಷ್ಟಾದರೂ ನೀವು ಅಪ್ ಟು 10 ಲಕ್ಷ ರೂಪಾಯಿವರೆಗೆ ತೊಗೋಬೋದು. ಇಲ್ಲಿ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಬೇಕು. ಓಕೆನಾ. ಸೊ ಇಲ್ಲಿ ನಿಮ್ಮ ಒಂದು ಅಕೌಂಟು ಇತ್ತು ಅಂತಂದರೆ ಅದೂ ಬೆಸ್ಟ್ ಆಫರೇ ನಿಮಗೆ. ಅಂದರೆ ಆಲ್ರೆಡಿ ನಿಮ್ಮದು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಅಂತಂದರೆ ಬೆಸ್ಟ್ ಆಫರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನಗೆ 10 ಲಕ್ಷ ರೂಪಾಯಿವರೆಗೆ ಲೋನ್ ಅಮೌಂಟ್ಗೆ ನಾನು ಎಲಿಜಿಬಲ್ ಆಗಿದೆ. ಆ್ಯಂಡ್ ನನಗೆ ಇಲ್ಲಿ 5 ಲಕ್ಷ ರೂಪಾಯಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 5 ವರ್ಷಕ್ಕೆ ನನಗೆ ಲೋನ್ ಕೊಡ್ತಾ ಇದ್ದಾರೆ. 5 ಲಕ್ಷ ರೂಪಾಯಿಗೆ 5 ವರ್ಷಕ್ಕೆ ನನಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಕೆಳಗಡೆ ಬೇರೆ ಬೇರೆ ಆಫರ್ಸ್ ಕೂಡ ನನಗೆ ಕೊಡ್ತಾ ಇದೆ. ನೋಡ್ತಾ ಇರ್ಬೋದು ಇಲ್ಲಿ HDFC ಬ್ಯಾಂಕ್ ಕೊಡ್ತಾ ಇದೆ. ನಂತರ ಇಲ್ಲಿ ಮನಿ ವ್ಯೂ ಲೋನ್ಸ್ ಕೊಡ್ತಾ ಇದೆ. ಓಕೆನಾ. HDFC ಬ್ಯಾಂಕ್ ಇಲ್ಲಿ 11.75% ಹಂಗೆ ಕೊಡ್ತಾ ಇದೆ. ಆ್ಯಂಡ್ 11,059 ರೂಪಾಯಿ ನನಗೆ EMI ಅನ್ನೋದು ಹಾಗೆ ಕೊಡ್ತಾ ಇದೆ. ಆ್ಯಂಡ್ ಎಕ್ಸಲೆಂಟ್ ನಂದು ಕ್ರೆಡಿಟ್ ಸ್ಕೋರ್ ಇದೆ. ಸೊ ಸದ್ಯಕ್ಕೆ ನನಗೆ ಆ್ಯಂಡ್ ಇನ್ನೊಂದು ಬ್ಯಾಂಕ್ ಅಂದರೆ ಇಲ್ಲಿ ಫೈನಾನ್ಸ್ ಕಂಪ್ನಿ ಕೊಡ್ತಾ ಇದೆ, ಅದು ಮನಿ ವ್ಯೂ. ಓಕೆನಾ. ಸೊ ಮನಿ ವ್ಯೂ ಲೋನ್ಸು. ಸೊ 16% ಇಲ್ಲಿ ಆನ್ವರ್ಡ್ಸ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದಿದೆ. 12,159 ರೂಪಾಯಿ ಇಲ್ಲಿ EMI ಇದೆ. ಆ್ಯಂಡ್ ವೆರಿ ಗುಡ್ ಇದೆ. ನಂದು ಕ್ರೆಡಿಟ್ ಅಪ್ರೂವಲ್ ಆಗೋ ಚಾನ್ಸಸ್ ಕೂಡ ಇದೆ. ಓಕೆನಾ. ಸೊ ಸದ್ಯಕ್ಕೆ ನನಗೆ ಕೆನರಾನಲ್ಲಿ ಸಿಕ್ಕಿಲ್ಲ. ಸೊ ಅದ್ರ ಸಲಗೇ ಈ 2 ಬ್ಯಾಂಕ್ಸ್ಗಳು ಕೊಡ್ತಾ ಇದ್ದಾವೆ. ಸೊ ಇದರಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ ಪೈಸಾ ಬಜಾರಲ್ಲಿ ನೀವು ಜಸ್ಟು ನೀವು ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಬೇಕು. ಅದೇ ನಿಮಗೆ ಇಲ್ಲಿ ಲೋನ ಕೊಡುತ್ತೆ. ಓಕೆನಾ. ಸೊ ಆ ರೀತಿಯಾಗಿ ಇಲ್ಲಿ ಕೊಡ್ತಾ ಇದೆ ಲೋನ್ ಅನ್ನೋದು. ಸದ್ಯಕ್ಕೆ ನನಗೆ ಕೆನರಾನಲ್ಲಿ ಸಿಗ್ತಾ ಇಲ್ಲ. 2 ಇದರಲ್ಲಿ ಸಿಗ್ತಾ ಇದೆ, ಒಂದು ಬ್ಯಾಂಕಲ್ಲಿ ಇನ್ನೊಂದು ಫೈನಾನ್ಸ್ ಕಂಪ್ನಿನಲ್ಲಿ. ಸೊ ನಾನು ಇವಾಗ HDFC ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಪ್ಲೀಸ್ ವೇಟ್ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ನಂತರ ಇವಾಗ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸನ್ನು ತೊಗೊತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 5 ಲಕ್ಷ 5 ವರ್ಷಕ್ಕೆ 11,059 ರೂಪಾಯಿ EMI ಆಗುತ್ತೆ. 11.75% ಇಂಟ್ರೆಸ್ಟು. ನಂತರ ಇಲ್ಲಿ ಪ್ರೊಸೆಸಿಂಗ್ ಫೀಸು 3,499 ರೂಪಾಯಿ ತೊಗೊತಾ ಇದೆ. ಓಕೆನಾ. 4% ಆನ್ವರ್ಡ್ಸ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಮೌಂಟ್ ಮೇಲೆ ಇಲ್ಲಿ 1 ವರ್ಷಕ್ಕೆ ಇಲ್ಲಿ ಪೆನಾಲ್ಟಿ ಕೂಡ ಇರುತ್ತೆ, ಪ್ರೀಪೇಮೆಂಟ್ ಪೆನಾಲ್ಟಿ. ಓಕೆನಾ. ನೀವು ಪ್ರೀಪೇಮೆಂಟ್ ಆಗಿ ಮಾಡ್ತೀರಾ ಅಂತಂದರೆ ಇದನ್ನು ಕೂಡ ನೀವು ಕೊಟ್ಟಿದ್ದೀರಾ ನೋಡ್ಕೋಬೋದು. ಇವಾಗ ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಇದೆ. ನಾನು ಎಲ್ಲ ಪರ್ಸನಲ್ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ನಂತರ ಜೆಂಡರ್ ಕೇಳುತ್ತೆ. ಮೇಲ್ ಇದ್ದರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಹಾಕಿ. ನಂತರ ಹೈಯೆಸ್ಟ್ ಕ್ವಾಲಿಫಿಕೇಷನ್ ನಿಮ್ಮದು ಕೇಳ್ತಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಕಿ. ನಂತರ ಇಲ್ಲಿ ನಂಬರ್ ಆಫ್ ಡಿಪೆಂಡೆಂಟ್ಸ್ ಅಂದರೆ ಎಷ್ಟು ಜನ ನಿಮ್ಮ ಮೇಲೆ ಡಿಪೆಂಡ್ ಇದ್ದಾರೆ ಅದನ್ನು ಹಾಕಿ. ನಂತರ ಇಲ್ಲಿ ಕರೆಂಟ್ ರೆಸಿಡೆನ್ಸ್ ಸಿನ್ಸ್ ಅಂತ ಹೇಳ್ತಾರೆ, ಎಲ್ಲಿವರೆಗೂ ನೀವು ಎಷ್ಟು ಟೈಮ್ ಆಯಿತು ನೀವು ಅಲ್ಲಿ ಇರೋಕ್ಕೆ ಅಂತ ಹೇಳ್ತಾ ಇದೆ, ಅದನ್ನು ಹಾಕಿ. ನಂತರ ಇಲ್ಲಿ ಸಿಟಿ ಸಿನ್ಸ್ ಅಂತ ಹೇಳ್ತಾ ಅದನ್ನು ಹಾಕಿ. ನಂತರ ಇಲ್ಲಿ ಪರ್ಸನಲ್ ಪ್ಯಾನ್ ಡೀಟೇಲ್ಸನ್ನು ಕೇಳುತ್ತೆ, ಪ್ಯಾನ್ ನಂಬರ್ ಕೇಳುತ್ತೆ. ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಪರ್ಪಸ್ ಕೇಳುತ್ತೆ. ಈ ಒಂದು ಲೋನ್ನ ನೀವು ಏನಕ್ಕೆ ತೊಗೊತಾ ಇದ್ದೀರಾ ಪರ್ಪಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಲೆಟ್ಸ್ ಸಪೋಸ್ ಇವಾಗ ಮ್ಯಾರೇಜ್ ಅಥವಾ ಎಜುಕೇಷನ್ ಆಗಿರ್ಬೋದು, ಫರ್ನಿಷಿಂಗ್ ಆಗಿರ್ಬೋದು, ಪರ್ಸನಲ್ ಯೂಸ್ಗೆ ಆಗಿರ್ಬೋದು, ನೀವು ಏನಕ್ಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ವಾಲಿಫಿಕೇಷನ್ ಕೇಳ್ತದೆ, ಕ್ವಾಲಿಫಿಕೇಷನ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂ. ನಂತರ ಇಲ್ಲಿ ಕರೆಂಟ್ ರೆಸಿಡೆನ್ಸ್ ಡೀಟೇಲ್ಸ್ ಕೇಳ್ತಾರೆ, ಅಂದರೆ ಯಾವ ಒಂದು ಅಡ್ರೆಸ್ ಲೈನನ್ನು ಕೊಡಬೇಕು, ಯಾವ ಒಂದು ಸಿಟಿನಲ್ಲಿದ್ದೀರಾ ಅಂಡ್ ಅಡ್ರೆಸ್ಸನ್ನು ನೀವು ಕೊಡಬೇಕಾಗಿರುತ್ತೆ. ಆ್ಯಂಡ್ ನಂತರ ಇಲ್ಲಿ ಸಿಟಿ ಕೇಳುತ್ತೆ, ಸಿಟಿನ ಎಂಟರ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಬಿಸ್ನೆಸ್ ಡೀಟೇಲ್ಸ್ ಕೇಳುತ್ತೆ, ಬಿಸ್ನೆಸ್ ಡೀಟೇಲ್ಸನ್ನು ನೀವು ಕೊಡಬೇಕು. ಎಂಪ್ಲಾಯರ್ ನೇಮ್ ಆಗಿರ್ಬೋದು, ಅಂದರೆ ಯಾವ ಒಂದು ಕಂಪನಿ ಆಲ್ರೆಡಿ ಕೊಟ್ಟಿದ್ದೀರಾ. ನಂತರ ಆಫೀಸ್ ಅಡ್ರೆಸ್ಸನ್ನು ಕೊಡಬೇಕು, ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಲೈನು. ನಂತರ ಇಲ್ಲಿ ಆಫೀಸ್ ಸ್ಟೇಟನ್ನು ಕೊಡಬೇಕು. ನಂತರ ಸಿಟಿ ಕೇಳುತ್ತೆ, ಸಿಟಿ ಕೊಡಬೇಕು. ನಂತರ ಆಫೀಸ್ ಪಿನ್ ಕೋಡ್ ಕೊಡಬೇಕು. ನಂತರ ಇಲ್ಲಿ ಮೇಲಿಂಗ್ ಅಡ್ರೆಸ್ಸನ್ನು ಕೊಟ್ಬಿಟ್ಟು ನಂತರ ಇಲ್ಲಿ ರೆಫರೆನ್ಸ್ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ, ನಿಮ್ಮ ಫಸ್ಟ್ ನೇಮ್ ಮತ್ತು
ಮತ್ತು ಲಾಸ್ಟ್ ನೇಮ್ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ದಾಗಿರ್ಬೋದು ಕೊಟ್ಟಿದ ತಕ್ಷಣ ನಂತರ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಕೊಟ್ಟಿದ ತಕ್ಷಣ ಈ 3 ಬಾಕ್ಸ್ ಏನಿದೆ ನಾನೆಲ್ಲ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಸೊ ಇದನ್ನು ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅವರು ನಿಮಗೆ ಕಾಂಟ್ಯಾಕ್ಟನ್ನು ಮಾಡ್ತಾರೆ. ಓಕೆನಾ. ಪೈಸಾ ಬಜಾರ್ ಅವರು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ಪ್ರೊಸೆಸನ್ನು ಅವರು ಕಂಟಿನ್ಯೂ ಮಾಡಿಬಿಟ್ಟು ನಿಮಗೆ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡಿಸಿ ಕೊಡ್ತಾರೆ. ಎಲ್ಲ KYCನ ಅವರೇ ಮಾಡ್ತಾರೆ ಕಂಪ್ಲೀಟು. ಓಕೆನಾ. ಸೊ ಎಲ್ಲ ಕಂಪ್ಲೀಟ್ ಮಾಡಿದ ತಕ್ಷಣ ಇನ್ಸ್ಟಂಟಾಗಿ ನಿಮಗೆ ಲೋನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ ತಕ್ಷಣ ಎಲ್ಲ ಇನ್ಕಮ್ ಎಲ್ಲ ವೆರಿಫೈ ಮಾಡಿದ ತಕ್ಷಣ ಎಲ್ಲ ಸ್ಯಾಲ್ರಿ ಸ್ಲಿಪ್ ಕೊಟ್ಬಿಟ್ಟು ನೀವು ಇನ್ಸ್ಟಂಟಾಗಿ ಲೋನ್ನ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಮಾಡಿ ಕೊಡ್ತಾರೆ ವಿತಿನ್ 24 ಅವರ್ಸ್ ಒಳಗಡೆ. ಓಕೆನಾ. ಸೊ ಇಷ್ಟು ಪ್ರಾಸೆಸ್ ಇರುತ್ತೆ. ಇಷ್ಟು ಪ್ರಾಸೆಸ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ತಕ್ಷಣ ಲೋನ್ನ ತೊಗೊಬೋದು. ಸೊ ಕೆನರಾ ಬ್ಯಾಂಕಲ್ಲಿ ನನಗೆ ಸಿಕ್ಕಿಲ್ಲ. ಸೊ HDFC ಬ್ಯಾಂಕಲ್ಲಿ ಸಿಕ್ಕಿದೆ. ಸೊ ಅದರ ಸಲಗೇ HDFC ಬ್ಯಾಂಕಲ್ಲಿ ನಾನು ಇವಾಗ ಅಪ್ಲೈ ಮಾಡ್ಕೋಬೋದು. ಓಕೆನಾ. ಸೊ ಇಷ್ಟಿದೆ. ಸೊ ಈ ಒಂದು ಪ್ರಾಸೆಸ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಕೆನರಾ ಬ್ಯಾಂಕಲ್ಲಿ ಕೂಡ ತೊಗೋಬೋದು, ಬೇರೆ ಬ್ಯಾಂಕ್ಸಲ್ಲಿ ಕೂಡ ಲೋನ್ ತೊಗೋಬೋದು. ಪೈಸಾ ಬಜಾರ್ ಥ್ರೂ ಹೋದರೆ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಓಕೆನಾ. ಸೊ ಕೆನರಾನಲ್ಲಿ ಅದು ಸಿಗ್ತಾ ಇಲ್ಲ ಸದ್ಯಕ್ಕೆ. ಸೊ ಅವ್ರದ್ದು ಪೋರ್ಟಲಲ್ಲಿ ಓಪನ್ ಆಗ್ತಾ ಇಲ್ಲ. ಸೊ ಅದ್ರ ಸಲಗೇ ನಿಮಗೆ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಓಕೆನಾ. ಸೊ ಯಾಕೆ ಇಷ್ಟಿರುತ್ತೆ, ಈ ಒಂದು ಪ್ರಾಸೆಸ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ತಕ್ಷಣ ಸಾಲ ತೊಗೋಬೋದು. ಆ್ಯಂಡ್ ನನಗೆ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತಾ ಇದೆ. ಸೊ ಇದಾಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.